ನೋಡಿ, ಮೊದಲಿಂದನೂ ಕೂಡ ಈ 2A ಮೀಸಲಾತಿ ಈ ಒಂದು ಹೋರಾಟದಲ್ಲಿ ಮೊದಲಿಂದನೂ ಕೂಡ ನಾನಾಗ್ಲಿ, ಸಹೋದರ ಚಂದ್ರರಾಜ್ ಆಗ್ಲಿ, ಮಗ ಮೃಣಾಲ್ ಆಗ್ಲಿ, ಮೊದಲಿಂದ ಕೂಡ ಮುಂಚೂಣಿಯಲ್ಲಿ ನಿಂತು ನಾವು ಹೋರಾಟವನ್ನ ಮಾಡಿದೀವಿ. ಪಕ್ಷಾತೀತವಾಗಿ ಮುಂಚೆ ಬಿಜೆಪಿ ಸರ್ಕಾರ ಇತ್ತು, ಇವತ್ತು ನಮ್ಮ ಸರ್ಕಾರ. ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದ ಮಕ್ಕಳಿಗೆ ಶಿಕ್ಷಣದಲ್ಲಿ ಮತ್ತು ಜಾಬ್ ಉದ್ಯೋಗದಲ್ಲಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೇವೆ. ಯಾಕಂತಂದ್ರೆ ಬಹಳ ದೊಡ್ಡ ಸಮಾಜ, ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅತಿ ದೊಡ್ಡ ಸಮುದಾಯ ಯಾವ್ದಾದ್ರು ಇದ್ರೆ ಅದು ಪಂಚಮಸಾಲಿ. ನಾವು ರೈತಕಿ ಕೆಲಸ ಮಾಡುವಂತರು, ಒಕ್ಕಲ್ತನ ಮಾಡ್ತೀವಿ, ಮನೆಗೆ ಹೋಗಿ ಮಲ್ಕೊಂಡ್ ಬಿಡ್ತೀವಿ. ಆದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಅನುಕೂಲ ಮಾಡಿ ಅಂತ ಹೇಳಿ ನಾವು ಬಹಳಷ್ಟು ಇದನ್ನ ಮಾಡ್ತಾ ಇದ್ದೀವಿ. ನೋಡೋಣ, ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನುವಂತ ಭರವಸೆ ಇದೆ. ನೋಡಿ, ಸರ್ಕಾರದ ಪರವಾಗಿ ಈಗ ಮಹದೇವಪ್ಪ ಒಮ್ಮೆ ಅಲ್ಲ 10 ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಇಲ್ಲ, ಇವತ್ತು ಹೇಳ್ತೀನಿ ಅಂತ ಹೇಳಲ್ಲ, ನಾಳೆ ಅವಕಾಶ ಕೇಳಿದ್ರು ಅವರು. ಯಾಕಂದ್ರೆ ಇವತ್ತು ಪ್ರತಿಭಟನೆ ಇರೋದ್ರಿಂದ ಯತ್ನಾಳ್ ಅವರು ಬೇರೆ ಸಮಾಜದ MLAಗಳು ನಮ್ಗೆ ನಾಳೆಗೆ ಕೊಡಿ ಅಂತ ಹೇಳಿದ್ರು. ಸೊ ನಾಳೆ ಸರ್ಕಾರಿ ರಜಾ, ಇವತ್ತು SM ಕೃಷ್ಣ ಅವರು. ನೋಡೋಣ, ಈಗ ಸರ್ಕಾರದ ಪರವಾಗಿ ನಾನು ಬಂದಿದ್ದೀನಿ, ಮಾದೇವಪ್ಪ ಅವರು ಬಂದಿದ್ದಾರೆ, ನಾವು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಏನ್ ಹೇಳ್ತೀರಿ ಹೋರಾಟಗಾರರಿಗೆ? ನಾನು ಹೇಳಿದ್ದೀನಿ ನನ್ನ ಭಾಷಣದಲ್ಲಿ. ಈ ಸಂದರ್ಭದಲ್ಲಿ ಏನಾದರೂ ಜಯ ಸಿಗುವಂತ ಏನಾದರೂ ಭರವಸೆ? ನಾನು ನನ್ನ ಭಾಷಣದಲ್ಲಿ ಹೇಳಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.